ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ಇವತ್ತು ನಾವೇನು ಸ್ಟಡಿ ಮಾಡ್ತೀವಿ ಅಂತಂದರೆ ಪೋರ್ಟ್ಸ್ ಆಫ್ ಇಂಡಿಯಾ ಬಗ್ಗೆ ಸ್ಟಡಿ ಮಾಡ್ತೀವಿ. ಇಂಡಿಯಾದಾಗ ಯಾವ್ಯಾವ ಪೋರ್ಟ್ ಅದಾವ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಫಸ್ಟಿಗೆ ಅದು ಹೇಳೋಕ್ಕಿಂತ ಮೊದಲು ಪೋರ್ಟ್ಸ್ ಅಂದರೆ ಏನು, ಹಾರ್ಬರ್ ಅನ್ನೋದು ಏನು, ಅದರ ನಡು ಡಿಫರೆನ್ಸ್ ಅಂದರೆ ಏನು ಅನ್ನೋದು ನಾನು ಹೇಳ್ತೇನೆ. ಓಕೆ, ಪೋರ್ಟ್ಸ್ ಅಂದರೆ ಹಾರ್ಬರ್ಸ್ ಅಂದರೆ ಏನು. ಓಕೆ, ಹಾರ್ಬರ್ ಅಂದರೆ ಏನು, ಅದಕ್ಕಿಂತ ಮೊದಲು ಒಂದು ಏನು ಕನ್ಸಿಡರ್ ಮಾಡೋದು ಅಂದ್ರೆ ಒಂದು ಸಿಚುವೇಶನ್ ಕನ್ಸಿಡರ್ ಮಾಡೋದು. ಒಂದು ಹಡಗು ಐತೆ ನಮ್ದು ಅಂತ ಹೇಳ್ರಿ. ಆ ಹಡಗ ಸಮುದ್ರದಾಗ ಹೋಗೋ ಮುಂದಾಗ ಏನಂತಂದ್ರೆ ಚಂಡಮಾರುತ ಬರ್ತೈತೆ ಅಂತ ಹೇಳ್ರಿ. ಆ ಚಂಡಮಾರುತ ಬರೋದ್ರಿಂದ ಆ ಹಡಗಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಲಾಸ್ ಆಗುತ್ತೆ. ಆ ಹಡಗಕ್ಕೆ ಹಾನಿ ಆಗೋದನ್ನು ತಡಿಯೋಕ್ಕೆ ಒಂದು ಆಶ್ರಯ ಬೇಕು. ಅದಕ್ಕೆ ಆ ಆಶ್ರಯ ಕೊಡುವಂಥ ಸ್ಥಾನಕ್ಕೆ ಏನಂತ ಕರಿತೀವಿ ನಾವು, ಹಾರ್ಬರ್ ಅಂತ ಕರಿತೀವಿ. ಓಕೆ, ಹಾರ್ಬರ್ ಅಂದರೆ ಏನು ಕನ್ಸೆಪ್ಟ್ ಕ್ಲಿಯರ್ ಆಯ್ತಲ್ಲ. ಈಗ ಪೋರ್ಟ್ ಅಂದರೆ ಏನಂತ ಹೇಳ್ತೀನಿ. ಪೋರ್ಟ್ ಅಂದರೆ ಏನಪ್ಪ ಅಂತಂದ್ರೆ ಮ್ಯಾನ್ಮೇಡ್ ಫೆಸಿಲಿಟಿ ಅಂತಂದ್ರೆ ಮನುಷ್ಯ ಮಾಡಿದಂಥ ಫೆಸಿಲಿಟಿ. ಎದಕ್ಕೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡೋದು ಗೂಡ್ಸ್ ಮತ್ತು ಕೆರಿಯರನ್ನು. ಗೂಡ್ಸನ್ನು ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡೋಕ್ಕೆ ಒಂದು ಮನುಷ್ಯ ಒಂದು ಫೆಸಿಲಿಟಿ ಕಟ್ತಾನೆ. ಅದಕ್ಕೆ ಏನಂತ ಕರಿತೀವಿ ನಾವು, ಪೋರ್ಟ್ ಅಂತ ಕರಿತೀವಿ. ಗೂಡ್ಸ್ ಮತ್ತು ಕೆರಿಯರ್ ಅಲ್ಲದೆ ಪ್ಯಾಸೆಂಜರನ್ನು ಪಿಕಪ್ ಮಾಡೋಕ್ಕೆ ಮತ್ತು ಡ್ರಾಪ್ ಮಾಡೋಕ್ಕೂ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡ್ತಾನೆ. ಅದು ಏನಾಗ್ತೈತಪ್ಪ ಅಂತಂದ್ರೆ ಪೋರ್ಟ್ ಅಂತ ಕರಿತೀವಿ. ಯೂಶ್ವಲಿ ಏನಿರ್ತೈತಿ, ಹಾರ್ಬರ್ಸ್ ಒಳಗೆ ಏನಿರ್ತದೆ ಅಂತಂದ್ರೆ ಪೋರ್ಟ್ಸ್ ಇರ್ತಾವೆ ಅಂತ ಹೇಳ್ತಾರೆ. ಹಂಗಂದ್ರೆ ಏನನ್ನೋದು ನಾನು ನೆಕ್ಸ್ಟ್ ಸ್ಲೈಡ್ನಾಗ ಹೇಳ್ತೇನೆ. ಓಕೆ, ಇಲ್ಲೊಂದು ಹಡಗೈತಂತೆ ಕನ್ಸಿಡರ್ ಮಾಡೋನು. ಇಲ್ಲಿ ನಮಗೇನಪ್ಪ ಅಂತಂದ್ರೆ ಚಂಡಮಾರುತ ಬಂತಂತ ಹೇಳ್ರಿ. ಈ ಹಡಗಕ್ಕೆ ಈ ಚಂಡಮಾರುತದಿಂದ ರಕ್ಷಣೆ ಮಾಡ್ಬೇಕಂತಂದ್ರೆ ನಾವು ಏನು ಮಾಡ್ತೀವಿ, ಇಲ್ಲಿ ತಂದು ನಿಂದ್ರಿಸ್ತೀವಿ ಆ ಹಡಗಕ್ಕೆ. ಓಕೆ, ಆ ಚಂಡಮಾರುತದ ಎಫೆಕ್ಟ್ ಏನೈತಲ್ಲ, ಈ ಎರಡು ನೆಲಕ್ಕೆ ಬಡದು ಆ ಚಂಡಮಾರುತದ ಎಫೆಕ್ಟ್ ಏನಾಗುತ್ತೆ ಅಂತಂದ್ರೆ ಡೌನ್ ಆಗ್ತೈತಿ. ಆ ಎಫೆಕ್ಟ್ ಡೌನ್ ಆಗಿದ್ರಿಂದ ಏನಾಗ್ತೈತಿ, ನಮ್ಮ ಹಡಗ ಸೇವ್ ಆಗ್ತೈತಿ. ಈ ಏರಿಯಾಗೆ ಏನಂತ ಕರಿತೀವಿ ನಾವು, ಹಾರ್ಬರ್ ಅಂತ ಕರಿತೀವಿ. ಇದೇ ಏರಿಯಾ ಒಳಗೆ ಮನುಷ್ಯ ಏನು ಮಾಡ್ಯಾನ ಈಗ ಅಂತಂದ್ರೆ ಇಲ್ಲಿ ಫೆಸಿಲಿಟೀಸ್ ಕಟ್ಟಾನ. ಎದಕ್ಕೆ, ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡಕ್ಕೆ ಗೂಡ್ಸನ್ನು ಲೋಡಿಂಗ್ ಅನ್ಲೋಡ್ ಮಾಡಕ್ಕೆ ಇಲ್ಲಿ ಫೆಸಿಲಿಟಿ ಕಟ್ಟಾನ. ಆಮೇಲೆ ಪ್ಯಾಸೆಂಜರನ್ನು ಪಿಕ್ ಮಾಡೋಕ್ಕೆ ಡ್ರಾಪ್ ಮಾಡೋಕ್ಕೆ ಇಲ್ಲಿ ಒಂದೇನೋ ಫೆಸಿಲಿಟಿ ಕಟ್ತಾನೆ. ಈ ಹಾರ್ಬರ್ ಒಳಗೆ ಯಾವಾಗ ಈ ಮನುಷ್ಯ ಫೆಸಿಲಿಟಿ ಕಟ್ತಾನಲ್ಲ, ಇದಕ್ಕೆ ಏನಂತ ಕರಿತೀವಿ ನಾವು, ಪೋರ್ಟ್ ಅಂತ ಕರಿತೀವಿ. ಫಸ್ಟಿಗೆ ಏನಿತ್ತದು ಹಾರ್ಬರ್ ಇತ್ತು, ಯಾವ ಫೆಸಿಲಿಟಿ ಕಟ್ತಾರೆ ಅದಕ್ಕೆ ಪೋರ್ಟ್ ಆಗ್ತೈತಿ. ನನಗೆ ಅನಿಸ್ತೈತಿ ಇದರಿಂದ ಹಾರ್ಬರ್ ಮತ್ತು ಪೋರ್ಟಿನ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಅದೇ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೆಲ್ಲೋ ನಮ್ಮ ಹಡಗು ಐತೆ ಅಂತ ಹೇಳ್ರಿ, ಇಲ್ಲೆಲ್ಲೋ ಚಂಡಮಾರುತ ಬಂತಂತ ಹೇಳ್ರಿ. ಈ ಚಂಡಮಾರುತದಿಂದ ಹಡಗಕ್ಕೆ ಸೇವ್ ಮಾಡ್ಬೇಕಂತಂದ್ರೆ ನಾವು ಏನು ಮಾಡ್ತೀವಿ, ಆ ಹಡಗಕ್ಕೆ ತಂದು ಇಲ್ಲಿ ನಿಂದ್ರಿಸ್ತೀವಿ. ಆ ಚಂಡಮಾರುತದ ಎಫೆಕ್ಟ್ ಏನೈತಲ್ಲ, ಈ ಗುಡ್ಡಗಾಡು ಪ್ರದೇಶದಿಂದ ಏನಾಗುತ್ತಪ್ಪ ಅಂತಂದ್ರೆ ಡೌನ್ ಆಗ್ತೈತಿ. ಅದರಿಂದ ನಮ್ಮ ಹಡಗು ಸೇವ್ ಆಯಿತು. ಹಡಗ ಎಲ್ಲಿ ತಂದು ನಿಂದ್ರಿಸ್ಬೇಕಂತಂದ್ರೆ ಎಲ್ಲಿ ನೀರಿಂದು ಆಳ ಹೆಚ್ಚಿರ್ತೈತಿ ಅಲ್ಲಿ ತಂದು ನಿಂದ್ರಿಸ್ಬೇಕು. ಅಂದರೆ ಈ ಏರಿಯಾದಾಗ ಏನೈತಪ್ಪ ಅಂತಂದ್ರೆ ನೀರಿನ ಆಳ ಹೆಚ್ಚೈತಿ. ಓಕೆ, ಎಲ್ಲಿ ಹಡಗು ತಂದು ನಿಂದ್ರಿಸ್ಬೇಕಂದ್ರೆ ಅಲ್ಲಿ ನೀರಿನ ಆಳ ಹೆಚ್ಚಿರ್ಬೇಕು ಅನ್ನೋದು ಇದೊಂದು ಬೇಸಿಕ್ ಕನ್ಸೆಪ್ಟ್. ಓಕೆ, ನೆಕ್ಸ್ಟ್ ಅದೇನಿತ್ತಪ್ಪ ಅಂತಂದ್ರೆ ನೈಸರ್ಗಿಕವಾಗಿ ಆಗುವಂಥದ್ದು ಹಾರ್ಬರ್. ಅದು ಮನುಷ್ಯನು ತನಗೆ ಬೇಕಾದಂಗೆ ಹಾರ್ಬರ್ ಕಟ್ಕೊಂಡಾನ. ಅದಕ್ಕೆ ಏನಂತ ಕರಿತೀವಿ ನಾವು, ಆರ್ಟಿಫಿಷಿಯಲ್ ಹಾರ್ಬರ್ ಅಂತ ಕರಿತೀವಿ. ಇದು ಕಂಪೌಂಡ್ ಟೈಪ್ ಕಟ್ಕೊಂಡು ಇದಕ್ಕೆ ಹಾರ್ಬರ್ ಮಾಡ್ಕೊಂಡಾನ. ಅದೇ ರೀತಿ ಇಲ್ಲೇ ಫೆಸಿಲಿಟಿ ಕೊಟ್ಟು ಏನು ಮಾಡ್ಯಾನ ಅಂತಂದ್ರೆ ಪೋರ್ಟ್ ಮಾಡ್ಕೊಂಡಾನ. ಅಂದ್ರೆ ಗೂಡ್ಸ್ ಮತ್ತು ಸರ್ವಿಸಿಗೆ ಇಲ್ಲಿ ಇಡಕ್ಕೆ ಮತ್ತು ಪ್ಯಾಸೆಂಜರಿಗೆ ಇದು ಮಾಡೋಕ್ಕೆ ರ್ಯಾಂಪ್ ಮಾಡ್ಯಾನ. ಪ್ಯಾಸೆಂಜರಿಗೆ ಲಿಫ್ಟ್ ಮಾಡೋಕ್ಕೆ ಪಿಕ್ ಮಾಡೋಕ್ಕೆ ರ್ಯಾಂಪ್ ಮಾಡ್ಯಾನ. ಟೋಟಲ್ ಈ ಏರಿಯಾ ಏನಾಗ್ತೈತಿ, ಪೋರ್ಟ್ ಆಗ್ತೈತಿ. ಈ ಕಂಪೌಂಡ್ ವಾಲ್ ಏನಾಗ್ತೈತಿ ಅಂತಂದ್ರೆ ಹಾರ್ಬರ್ ಆಗ್ತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್, ಪೋರ್ಟ್ ಒಳಗೆ ಒಂದು ಹಾರ್ಬರ್ ಐತೆ ಅಂತ ಹೇಳ್ರಿ. ಆ ಹಾರ್ಬರ್ ಒಳಗೆ ಈ ಟೈಪ್ ಲಿಫ್ಟ್ ಫೆಸಿಲಿಟಿ ಇದ್ದು, ಈ ಟೈಪ್ ಕಂಟೈನರ್ಸನ್ನು ಲಿಫ್ಟ್ ಮಾಡೋಕ್ಕೆ ಲಿಫ್ಟ್ ಫೆಸಿಲಿಟಿ ಇದ್ದು, ಆ ಫೆಸಿಲಿಟಿಗೆ ಏನಂತ ಕರಿತೀವಿ ನಾವು ಅಂತಂದ್ರೆ, ಆ ಹಾರ್ಬರ್ನಾಗ ಈ ಫೆಸಿಲಿಟಿ ಇತ್ತಂತಂದ್ರೆ ಆ ಹಾರ್ಬರಿಗೆ ಏನಂತ ಕರಿತೀವಿ ನಾವು ಅಂತಂದ್ರೆ ಪೋರ್ಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪೋರ್ಟ್ ಇಂಡಿಯಾದಾಗ ಯಾವ್ಯಾವ ಅದನ್ನು ಸ್ಟಡಿ ಮಾಡೋಣ. ಇಂಪಾರ್ಟೆಂಟ್ ಪೋರ್ಟ್ ಇವು ರೆಡ್ ಕಲರ್ನಾಗ ಏನಿದಾವಲ್ಲ ಇವೆಲ್ಲ ಇಂಪಾರ್ಟೆಂಟ್ ಪೋರ್ಟ್. ಟೋಟಲಿ 12 ಇಂಪಾರ್ಟೆಂಟ್ ಪೋರ್ಟ್ಸ್, ಮೇಜರ್ ಪೋರ್ಟ್ಸ್ ಅದಾವ ಇಂಡಿಯಾದಾಗ ಅಂತ ಹೇಳ್ತಾರೆ. ಒಂದು ಕಾಂಡ್ಲಾ ಪೋರ್ಟ್ ಗುಜರಾತ್ದಾಗ ಐತಿ. ಮಹಾರಾಷ್ಟ್ರ ಒಳಗೆ 2 ಅದಾವ, ಒಂದು ಮುಂಬೈ ಒಳಗೆ ಮತ್ತು ಒಂದು ಜವಾಹರ್ಲಾಲ್ ನೆಹರು ಪೋರ್ಟ್ ಒಳಗೆ. ಜವಾಹರ್ಲಾಲ್ ನೆಹರು ಪೋರ್ಟ್ ಒಳಗೆ ಏನೈತೆ ಅಂತಂದ್ರೆ ಜಿಯೋ ಟ್ಯಾಗಿಂಗ್ ಮಾಡ್ಯಾರಂತ ರೀಸೆಂಟ್ಲಿ. ಜಿಯೋ ಟ್ಯಾಗಿಂಗ್ ಅಂದರೆ ಏನು ಹೇಳ್ತೀನಿ. ಜಿಯೋ ಟ್ಯಾಗಿಂಗ್ ಅಂತಂದ್ರೆ ಒಂದು ಕಂಟೈನರ್ ಐತೆ ಅಂತ ಹೇಳ್ರಿ. ಆ ಕಂಟೈನರಿಗೆ ಒಂದು ಟ್ಯಾಗ್ ಮಾಡಿರ್ತಾರೆ. ಟ್ಯಾಗ್ ಅಂತಂದ್ರೆ ಒಂದೇನೋ ಕಟ್ಟಿರ್ತಾರೆ, ಅದನ್ನು ಟ್ರೇಸ್ ಮಾಡಕ್ಕೆ. ಏನಪ್ಪ ಅಂತಂದ್ರೆ ಇವತ್ತು ಈ ಕಂಟೈನರ್ ಇಂಡಿಯಾ ಬಿಡ್ತಂತಂದ್ರೆ ನಾಳೆ ಅಮೆರಿಕಾಗೆ ಹೊಂಟೈತಂತಂದ್ರೆ ನಡು ಎಲ್ಲೋ ನಿಂತಿರ್ತೈತಿ. ಅದು ಆ ನಡು ಎಲ್ಲಿ ನಿಂತೈತಿ, ಏನು ನಿಂತೈತಿ, ಆ ಕಂಟೈನರ್ಗೆ ಏನಾಗೈತಿ, ಆ ಹಡಗಕ್ಕೆ ಏನಾಗೈತಿ ಅನ್ನೋದು ನಾವು ರಿಯಲ್ ಟೈಮಾಗಿ ಟ್ರೇಸ್ ಮಾಡ್ಬೋದು ಸ್ಯಾಟಲೈಟ್ ಸಿಸ್ಟಮಿಂದ. ಈ ಸಿಸ್ಟಮಿಗೆ ಏನಂತ ಕರಿತೀವಿ ನಾವು, ಜಿಯೋ ಟ್ಯಾಗಿಂಗ್ ಫೆಸಿಲಿಟಿ ಅಂತ ಕರಿತೀವಿ. ಫಸ್ಟ್ ಪೋರ್ಟ್ ನಮ್ಮ ಇಂಡಿಯಾದಾಗ ಜಿಯೋ ಟ್ಯಾಗಿಂಗ್ ಫೆಸಿಲಿಟಿ ಚಾಲೂ ಮಾಡಿದ್ದು ಯಾವುದಂತಂದ್ರೆ ಜವಾಹರ್ಲಾಲ್ ನೆಹರು ಪೋರ್ಟ್. ಆಮೇಲೆ ಇದು ಸಿಮಿಲರ್ ಇದು ಫೆಸಿಲಿಟಿ ಹೆಂಗೈತೆ ಅಂತಂದ್ರೆ, ನಾವು ಫ್ಲಿಪ್ಕಾರ್ಟ್ನಾಗ ಒಂದು ಏನೋ ಆರ್ಡರ್ ಮಾಡ್ತೀವಲ್ಲ, ಇವತ್ತು ಆ ಆರ್ಡರ್ ಬೆಂಗಳೂರು ಬಂದೈತೆ ಅಂತ ಹೇಳ್ತಾರೆ. ಅಂದರೆ ಎಲ್ಲಿಂದ ಎಲ್ಲಿ ಹೊಂಟೈತಿ ಆ ಆರ್ಡರ್ ಅನ್ನೋದು ಟ್ರೇಸ್ ಮಾಡ್ತೈತಲ್ಲ. ಈ ಫೆಸಿಲಿಟಿ ಏನೈತಲ್ಲ ಆಲ್ಮೋಸ್ಟ್ ಸೇಮ್.
ಓಕೆ. ನೆಕ್ಸ್ಟ್ ನಾವು ಇನ್ನೊಂದು ಏನಂತಂದ್ರೆ ಗೋವಾ ಒಳಗೆ 2 ಪೋರ್ಟ್ ಅದಾವ, ಒಂದು ಪಣಜಿ ಮತ್ತು ಒಂದು ಮಾರ್ಗೋವಾ ಒಳಗೆ. ಓಕೆ. ಇನ್ನೊಂದು ಏನಪ್ಪ ಅಂತಂದ್ರೆ ಕರ್ನಾಟಕನಾಗ ಮಂಗಳೂರಿನಾಗ ಪೋರ್ಟ್ ಐತಿ, ಕೇರಳ ಒಳಗೆ ಕೊಚ್ಚಿನಾಗ ಪೋರ್ಟ್ ಐತಿ, ತಮಿಳ್ನಾಡ್ದಾಗ ಟ್ಯೂಟಿಕೋರಿನಾಗ ಪೋರ್ಟ್ ಐತಿ, ಚೆನ್ನೈನಾಗ ಪೋರ್ಟ್ ಐತಿ ಮತ್ತು ಎನ್ನೂರ್ನಾಗ ಪೋರ್ಟ್ ಐತಿ. ಎನ್ನೂರು ಪೋರ್ಟಿಗೆ ಕಾಮರಾಜರ್ ಪೋರ್ಟ್ ಅಂತ ಕರೀತಾರೆ. ರೀಸೆಂಟ್ಲಿ ಮೊನ್ನೆ ಏನಾಗೈತೆ ಅಂತಂದ್ರೆ 2 ಹಡಗುಗಳು ಎರಡಕ್ಕೊಂದು ಕೊಲೈಡ್ ಆಗಿ ಏನಾಗೈತೆ ಅಂತಂದ್ರೆ ಇಲ್ಲಿ ಆಯಿಲ್ ಸ್ಪಿಲೇಜ್ ಆಗಿ ಬಹಳಷ್ಟು ಅಕ್ವೆಟಿಕ್ ಮತ್ತು ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ ಸತ್ತು ಹೋಗಿದ್ದು. ಇದು ನ್ಯೂಸ್ನಾಗಿತ್ತು, ಇದು ನೆನ್ಪಿಟ್ಕೋರಿ. ಕಾಮರಾಜಪುರ ಪೋರ್ಟ್ ಎಲ್ಲೈತೆ ಅಂತ ಕೇಳ್ಬೋದು ಎಕ್ಸಾಮ್ನಾಗ. ಅದೇ ರೀತಿ ಆಂಧ್ರ ಪ್ರದೇಶನಾಗ ವಿಶಾಖಪಟ್ಟಣಂ ಪೋರ್ಟ್ ಐತಿ, ಒಡಿಶಾದಾಗ ಪರಾಡೀಪ್ ಪೋರ್ಟ್ ಐತಿ, ಆಮೇಲೆ ವೆಸ್ಟ್ ಬೆಂಗಾಲ್ನಾಗ ಹಲ್ದಿಯಾ ಪೋರ್ಟ್ ಐತಿ. ನೆಕ್ಸ್ಟ್ ಈ ಪೋರ್ಟ್ಗಳು ಏನೇನು ಕೆಲಸ ಮಾಡ್ತಾವೆ, ಎದಕ್ಕೆ ಈ ಪೋರ್ಟಿಗೆ ಎದಕ್ಕೆ ಇಂಪಾರ್ಟೆಂಟ್ ಅದಾವ ಅನ್ನೋದು ನಾವು ಸ್ಟಡಿ ಮಾಡೋಣ. ಕಾಂಡ್ಲಾ ಪೋರ್ಟ್ ಏನೈತಿ ಟೈಡಲ್ ಪೋರ್ಟ್ ಅಂತ ಕರೀತಾರೆ. ಅಂದರೆ ಏನು, ಟೈಡಲ್ ಎನರ್ಜಿ ಜನರೇಟ್ ಮಾಡ್ಬೋದು. ಟೈಡಲ್ ಎನರ್ಜಿ ಅಂದ್ರೆ ಏನು, ಸಮುದ್ರದ ತೀರಗಳು ಮ್ಯಾಗ ಕೆಳಗಿದ್ದು ಅಂತಂದ್ರೆ ಅದರದಿಂದ ನಾವು ಏನು ಎಲೆಕ್ಟ್ರಿಕ್ ಎನರ್ಜಿ ಜನರೇಟ್ ಮಾಡ್ತೀವಲ್ಲ ಆ ಎನರ್ಜಿಗೆ ಏನಂತ ಕರಿತೀವಿ ನಾವು ಟೈಡಲ್ ಎನರ್ಜಿ ಅಂತ ಕರಿತೀವಿ. ಈ ಪೋರ್ಟ್ದಿಂದ ಈ ಎನರ್ಜಿ ಜನರೇಟ್ ಮಾಡ್ಬೋದು ಅಂತ, ಇದಕ್ಕೆ ಟೈಡಲ್ ಪೋರ್ಟ್ ಅಂತ ಕರೀತಾರೆ. ಮುಂಬೈ ಪೋರ್ಟ್ ಏನೈತಿ ನ್ಯಾಚುರಲ್ ಪೋರ್ಟ್ ಐತಂತ, ಅಂದ್ರೆ ನೈಸರ್ಗಿಕವಾದ ಪೋರ್ಟ್. ಗೋವಾ ಪೋರ್ಟ್ ಏನೈತಿ ನೇವಲ್ ಬೇಸ್ ಐತಿ, ಅಂದ್ರೆ ನೇವಿದವ್ರ ಪೋರ್ಟ್ ಐತೆ ಅಂತ ಹೇಳ್ತಾರೆ. ಮಂಗಳೂರು ಪೋರ್ಟ್ ಏನೈತಿ ಆರ್ಟಿಫಿಷಿಯಲ್ ಪೋರ್ಟ್ ಐತೆ ಅಂತ ಹೇಳ್ತಾರೆ. ಕೊಚ್ಚಿ ಪೋರ್ಟ್ ಏನೈತಿ ನ್ಯಾಚುರಲ್ ಪೋರ್ಟ್ ಐತೆ ಅಂತ ಹೇಳ್ತಾರೆ. ಟ್ಯೂಟಿಕೋರಿನ್ ಏನೈತಿ ಸದರ್ನ್ ಮೋಸ್ಟ್ ಪೋರ್ಟ್ ಆಫ್ ಇಂಡಿಯಾ, ಅದಲ್ಲದೆ ಆರ್ಟಿಫಿಷಿಯಲ್ ಪೋರ್ಟ್. ಅಲ್ಲಿ ಚೆನ್ನೈ ಪೋರ್ಟ್ ಏನೈತಿ ಓಲ್ಡೆಸ್ಟ್ ಮತ್ತು ಆರ್ಟಿಫಿಷಿಯಲ್ ಐತಿ. ವಿಶಾಖಪಟ್ಟಣಂ ಪೋರ್ಟ್ ಡೀಪೆಸ್ಟ್ ಆರ್ಟಿಫಿಷಿಯಲ್ ಪೋರ್ಟ್ ಐತಂತ. ಪರಾಡೀಪ್ ಪೋರ್ಟ್ ಏನೈತಿ ರಾ ಮಟೀರಿಯಲ್ ಏನೈತಲ್ಲ ಐರನ್ನದ್ದು, ಅದು ಜಾಪಾನಿಗೆ ಕಳಿಸೈತಂತೆ. ಆಮೇಲೆ ರಿವರೈನ್ ಪೋರ್ಟ್ಸ್ ಯಾವ್ಯಾವ ನಮ್ಮ ಇಂಡಿಯಾದಾಗ ಅಂತಂದ್ರೆ ಹಲ್ದಿಯಾ ಮತ್ತು ಕೋಲ್ಕತ್ತಾ. ರಿವರೈನ್ ಅಂದ್ರೆ ಏನಪ್ಪ ಅಂತಂದ್ರೆ ಇನ್ಲ್ಯಾಂಡ್ ವಾಟರ್ ವೇಸಿಗೆ ಏನು ಹಡಗುಗಳು ಯೂಸ್ ಮಾಡ್ತೀವಲ್ಲ ಆ ಹಡಗುಗಳಿಗೆ ಪೋರ್ಟ್, ರಿವರ್ ಮ್ಯಾಗ್ ಪೋರ್ಟ್ ಕಟ್ಟುವಂಥವ್ಕೆ ಏನಂತ ಕರಿತೀವಿ ನಾವು ರಿವರೈನ್ ಪೋರ್ಟ್ಸ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ನಾವು ಏನು ಕಲಿತೀವಿ ಅಂತಂದ್ರೆ 2016 ಒಳಗೆ ನಾನ್ ಟೆಕ್ನಿಕಲ್ ಗ್ರೂಪ್ಸ್ ಎಕ್ಸಾಮ್ ಆದಾಗ ಒಂದು ಕ್ವಶನ್ ಕೇಳಿದ್ರು ಸಿ ಪೋರ್ಟ್ಸ್ ಮ್ಯಾಗ. ವಿಚ್ ಅಮಂಗ್ ದ ಫಾಲೋಯಿಂಗ್ ಸಿ ಪೋರ್ಟ್ಸ್ ಡಸ್ ನಾಟ್ ಹ್ಯಾವ್ ದ ನ್ಯಾಚುರಲ್ ಹಾರ್ಬರ್. ನ್ಯಾಚುರಲ್ ಹಾರ್ಬರ್ ಅಂತಂದ್ರೆ ನೈಸರ್ಗಿಕ ಬಂದರುಗಳು, ಇವು ಕೆಳಗೆ ಕೊಟ್ಟಿದ್ದಂಥ ಈ ಪೋರ್ಟ್ಸ್ ಒಳಗೆ ಎಲ್ಲಿಲ್ಲ ಅಂತ ಹೇಳ್ತಾರೆ. ಇದ್ರ ಆನ್ಸರ್ ಯಾವ್ದು ಅಂತಂದ್ರೆ ಪರಾದೀಪ್. ಯಾಕೆ ಆನ್ಸರ್ ಅನ್ನೋದು ನಾನು ಫಸ್ಟ್ ಹೇಳ್ತೀನಿ. ಅದಕ್ಕಿಂತ ಫಸ್ಟ್ ನಾವು ಕಲಿಬೇಕಾಗಿದ್ದು ಕೋಸ್ಟ್ ಲೈನ್ ಆಫ್ ಇಂಡಿಯಾ. ಕೋಸ್ಟ್ ಲೈನ್ ಆಫ್ ಇಂಡಿಯಾನ ಹೆಂಗೆ ಡಿವೈಡ್ ಮಾಡ್ಯಾರ, ಈ ಗುಜರಾತಿಂದ ಈ ಗೋವಾ ಮಠ ಏನಂತ ಕರಿತೀವಿ, ಈ ಕೋಸ್ಟಿಗೆ ಏನಂತ ಕರಿತೀವಿ ನಾವು ಅಂತಂದ್ರೆ ಕೊಂಕಣ ಕೋಸ್ಟ್ ಅಂತ ಕರಿತೀವಿ. ಓಕೆ. ಈ ಗೋವಾದಿಂದ ಈ ಕೇರಳ ಟಿಪ್ ಮಠ ಏನಂತ ಕರಿತೀವಿ, ಇದಕ್ಕೆ ಮಲಬಾರ್ ಕೋಸ್ಟ್ ಅಂತ ಕರಿತೀವಿ. ಓಕೆ. ಕೆಲವೊಂದು ಬುಕ್ನಾಗ ಏನು ಮಾಡ್ಯಾರ, ಈ ಗೋವಾದಿಂದ ಕರ್ನಾಟಕ ಎಂಡಿಗೆ ಏನು ಮಾಡ್ಯಾರ, ಈ ಕೋಸ್ಟಿಗೆ ಏನಂತ ಕರೀತಾರೆ ಕನ್ನಡ ಕೋಸ್ಟ್ ಅಂತೂ ಕರೀತಾರೆ. ಓಕೆ. ಕೆಲವೊಂದು ಬುಕ್ನಾಗ ಏನು ಮಾಡ್ಯಾರ ಅಂತಂದ್ರೆ ರೈಟ್ ಸೈಡ್ ಬಂದೀವಿ ಅಂತಂದ್ರೆ, ಅಂದ್ರೆ ಈಸ್ಟರ್ನ್ ಸೈಡ್ ಬಂದೀವಿ ಅಂತಂದ್ರೆ ಈ ತಮಿಳ್ನಾಡಿನಿಂದ ಆಂಧ್ರ ಪ್ರದೇಶ ಬಾರ್ಡರ್ ಮಠ ಏನಂತ ಕರೀತಾರೆ, ಇದಕ್ಕೆ ಕೋರಮಂಡಲ್ ಕೋಸ್ಟ್ ಅಂತ ಕರೀತಾರೆ. ಆಂಧ್ರ ಪ್ರದೇಶದಿಂದ ಒಡಿಶಾ ಮಠ ಏನಂತ ಕರೀತಾರೆ, ಇದಕ್ಕೆ ಆಂಧ್ರ ಕೋಸ್ಟ್ ಅಂತ ಕರೀತಾರೆ. ಆಮೇಲೆ ಆಂಧ್ರದಿಂದ ಟೋಟಲ್ ಆಂಧ್ರದ ಎಂಡ್ದಿಂದ ಅಂತಂದ್ರೆ ಒಡಿಶಾದಿಂದ ವೆಸ್ಟ್ ಬೆಂಗಾಲ್ ಮಠ ಏನಂತ ಕರೀತಾರೆ, ಇದಕ್ಕೆ ಉತ್ಕಲ್ ಕೋಸ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಕೋಸ್ಟ್ ಆಫ್ ಸಬ್ಮರ್ಜೆನ್ಸ್, ಅಂದ್ರೆ ಕೊಂಕಣ್ ಕೋಸ್ಟ್ ಏನೈತಿ ಕೋಸ್ಟ್ ಆಫ್ ಸಬ್ಮರ್ಜೆನ್ಸ್ ಐತೆ ಅಂತ ಹೇಳ್ತಾರೆ. ಓಕೆ. ಮಲಬಾರ್ ಕೋಸ್ಟ್ ಏನೈತಿ ಕೋಸ್ಟ್ ಆಫ್ ಎಮರ್ಜೆನ್ಸ್ ಐತೆ ಅಂತ ಹೇಳ್ತಾರೆ. ಆಮೇಲೆ ಟೋಟಲ್ ಈಸ್ಟರ್ನ್ ಸೈಡ್ ಕೋಸ್ಟ್ ಏನದಾವ ಕೋಸ್ಟ್ ಆಫ್ ಎಮರ್ಜೆನ್ಸ್ ಅದಾವ. ಕೋಸ್ಟ್ ಆಫ್ ಎಮರ್ಜೆನ್ಸ್, ಕೋಸ್ಟ್ ಆಫ್ ಸಬ್ಮರ್ಜೆನ್ಸ್ ಅಂದ್ರೆ ಏನದು ಹೇಳ್ತೀನಿ. ಓಕೆ. ಕೋಸ್ಟ್ ಆಫ್ ಸಬ್ಮರ್ಜೆನ್ಸ್, ಕೋಸ್ಟ್ ಆಫ್ ಎಮರ್ಜೆನ್ಸ್, ಸಬ್ಮರ್ಜೆನ್ಸ್ ಅಂದ್ರೆ ಏನು ಫಸ್ಟ್ ಕಲಿಯೋಣ. ಈ ಕೋಸ್ಟ್ ಲೈನ್ ಯಾವ ಕೋಸ್ಟ್ ಲೈನ್ ಅಂತಂದ್ರೆ ಯಾವ ಸಮುದ್ರದ ತಟ್ಟ ಲ್ಯಾಂಡ್ ಸಿಂಕ್ ಆಗಿದ್ರೆ ಅಂದ್ರೆ ಲ್ಯಾಂಡ್ ಮುಳುಗೋದ್ರಿಂದ, ಇಲ್ಲಪ್ಪ ಅಂತಂದ್ರೆ ಸಿ ಲೆವೆಲ್ ವಾಟರ್ ಏನೈತಿ ರೈಸ್ ಆಗಿದ್ರಿಂದ ಆಗ್ತೈತಿ, ಆ ಟೈಪ್ ಆಫ್ ಕೋಸ್ಟ್ ಲೈನಿಗೆ ಏನಂತ ಕರಿತೀವಿ ನಾವು ಕೋಸ್ಟ್ ಆಫ್ ಸಬ್ಮರ್ಜೆನ್ಸ್ ಅಂತ ಕರಿತೀವಿ. ಓಕೆ. ಯಾವ ಸಮುದ್ರ ತಟ ಏನೈತಿ, ಯಾವ ಸಮುದ್ರ ತೀರ ಲ್ಯಾಂಡ್ ಮ್ಯಾಗ್ ಬಂದಿದ್ದೀರಿ ಅಂದ್ರೆ ಅಪ್ಲಿಫ್ಟ್ ಆಗಿದ್ರಿಂದ, ಇಲ್ಲಪ್ಪ ಅಂತಂದ್ರೆ ಸಿ ವಾಟರ್ ಲೆವೆಲ್ ಕಮ್ಮಿ ಆಗಿದ್ರಿಂದ ಆಗಿರ್ತೈತಲ್ಲ ಆ ಕೋಸ್ಟಿಗೆ ಏನಂತ ಕರಿತೀವಿ ನಾವು ಕೋಸ್ಟ್ ಲೈನ್ ಆಫ್ ಎಮರ್ಜೆನ್ಸ್ ಅಂತ ಕರಿತೀವಿ. ಅಂದ್ರೆ ಏನಾಯ್ತು, ನಮ್ಮ ಈಸ್ಟರ್ನ್ ಕೋಸ್ಟ್ ಏನದಾವ ಕೋಸ್ಟ್ ಲೈನ್ ಆಫ್ ಎಮರ್ಜೆನ್ಸ್ ಅಂತಂದ್ರೆ ಏನು, ಲ್ಯಾಂಡ್ ಅಪ್ಲಿಫ್ಟ್ ಆಗಿದ್ರಿಂದ ಆಗ್ಯಾವ ಮತ್ತು ವಾಟರ್ ಲೆವೆಲ್ ಕಮ್ಮಿ ಆಗಿದ್ರಿಂದ ಆಗ್ಯಾವ. ಈ ಎರಡರಾಗ ಒಂದರಿಂದ ಆಗಿರ್ತೈತಿ. ಅಂದ್ರೆ ಈ ಕಾನ್ಸೆಪ್ಟ್ ಈಸ್ಟರ್ನ್ ಕೋಸ್ಟ್ನಾಗ ಐತಿ. ಆಮೇಲೆ ವೆಸ್ಟರ್ನ್ ಕೋಸ್ಟ್ ಒಳಗೆ ಕೊಂಕಣ್ ಕೋಸ್ಟ್ ಅಷ್ಟೇ ಏನೈತಪ್ಪ ಅಂತಂದ್ರೆ ಕೋಸ್ಟ್ ಲೈನ್ ಆಫ್ ಸಬ್ಮರ್ಜೆನ್ಸ್ ಐತಿ. ಓಕೆ. ಉಳ್ಕಿದ್ದು ಏನೈತಿ ಮಲಬಾರ್ ಕೋಸ್ಟ್ ಐತಿ, ಕೋಸ್ಟ್ ಲೈನ್ ಆಫ್ ಅದು ಎಮರ್ಜೆನ್ಸ್ ಐತಿ. ಕೋಸ್ಟ್ ಲೈನ್ ಆಫ್ ಎಮರ್ಜೆನ್ಸಿದು ಇಲ್ಲೊಂದು ಪಿಕ್ಚರ್ ಐತಿ. ಏನಪ್ಪ ಅಂತಂದ್ರೆ ಒರಿಜಿನಲ್ ಆಗಿ ನೋಡ್ಬೇಕಾಗಿದ್ದು ಅಂತಂದ್ರೆ ಈ ಕೋಸ್ಟ್ ಲೈನದ್ದು ಲೆಂತ್ ಇಷ್ಟು ಇರಬೇಕಾಗಿತ್ತು. ಓಕೆ. ಅಂತಂದ್ರೆ ಏನು, ಇಲ್ಲಿ ಲ್ಯಾಂಡ್ ಏನೈತಿ ಈ ಲ್ಯಾಂಡ್ ಅಪ್ಲಿಫ್ಟ್ ಆಗೈತೆ ಒಂದು, ಇಲ್ಲಪ್ಪ ಅಂತಂದ್ರೆ ಈ ನೀರಿನ ಲೆವೆಲ್ ಕಮ್ಮಿ ಆಗೈತೆ ಒಂದು. ಓಕೆ. ಇಲ್ಲಿ ನೀರಿನ ಲೆವೆಲ್ ಕಮ್ಮಿ ಆಗೈತೆ ಅಂತಂದ್ರೆ ನಾವು ಒಂದು ಪೋರ್ಟ್ ಕಟ್ಟಬೇಕಂತಂದ್ರೆ ಅಲ್ಲಿ ಹಡಗ್ ಬಂದು ನಿಂದಿರ್ಬೇಕಂತಂದ್ರೆ ನಾವೇನು ಹೇಳಿದ್ವಿ, ಅಲ್ಲಿ ಡೀಪ್ ಇರಬೇಕು ಏರಿಯಾ ಅಂತ ಹೇಳಿದ್ವಿ. ಈ ಏರಿಯಾ ಡೀಪ್ ಇಲ್ಲ ಅಂತಂದ್ರೆ ಏನಾಯಿತು, ಈ ಏರಿಯಾದಾಗ ನಾವು ಪೋರ್ಟ್ ಕಟ್ಟಕ್ಕೆ ಬರಂಗಿಲ್ಲ ನ್ಯಾಚುರಲಿ ಅಂತ ಹೇಳ್ತೀನಿ. ಆದ್ರೆ ಆರ್ಟಿಫಿಷಿಯಲ್ ಏನು ಮಾಡ್ತೀವಿ ಅಂತಂದ್ರೆ ನಾವು ಬುಲ್ಡೋಸರ ಇಲ್ಲ ಬೇರೆ ಫೆಸಿಲಿಟಿ ತೊಗೊಂಡು ಇಲ್ಲಿ ಏನ್ರೆ ನಾವು ತೆಗೆದ ಕಿಶನ್ ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಪೋರ್ಟ್ ಕಟ್ಟಕ್ಕೆ ಟ್ರೈ ಮಾಡ್ತೀವಿ. ಅಂದ್ರೆ ಆರ್ಟಿಫಿಷಿಯಲ್ ಪೋರ್ಟ್ ಇಲ್ಲಿ ಕಟ್ಬೋದು, ಖರೆ ನ್ಯಾಚುರಲ್ ಪೋರ್ಟ್ ಕಟ್ಟಕ್ಕೆ ಇಲ್ಲಿ ಆಗಂಗಿಲ್ಲ. ಇದು ಒಂದೇ ರೀಸನ್. ಓಕೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಮ್ಮ ಸಮುದ್ರದಾಗ
ಸಮುದ್ರದ ಒಳಗಿನ ನೆಲ ಹೆಂಗೈತೆ ಅನ್ನೋದು ನಾವು ಸ್ಟಡಿ ಮಾಡೋಣ. ನಾವು ಸಮುದ್ರ ತೀರಕ್ಕೆ ಹೋದಿವಿ ಅಂತಂದ್ರೆ ಸಡನ್ನಾಗಿ ಯಾವಾಗಲೂ ಡೀಪ್ ಇರಂಗಿಲ್ಲ ಅಲ್ಲಿ, ಹೌದಾ? ಆ ಡೀಪ್ ಫಸ್ಟಿಗೆ ಸಡನ್ನಾಗಿ ಇರಂಗಿಲ್ಲ, ಅದು ಸಣ್ಣಗೆ ಸ್ಲೋಪ್ ಹಾಕುವಂತ ಹೋಗ್ತೈತಿ. ಈ ಫಸ್ಟಿಗೆ ಸಣ್ಣಗೆ ಸ್ಲೋಪ್ ಆಗುವಂಥ ಏರಿಯಾಗೆ ಏನಂತ ಕರಿತೀವಿ ನಾವು ಅಂತಂದ್ರೆ ಕಾಂಟಿನೆಂಟಲ್ ಶೆಲ್ಫ್ ಅಂತ ಕರಿತೀವಿ. ಓಕೆ, ಒಂದು ಪಾಯಿಂಟ್ ಬರ್ತೈತಿ, ಆ ಪಾಯಿಂಟ್ನಾಗ ಏನಾಗುತ್ತಪ್ಪ ಅಂತಂದ್ರೆ ಸಡನ್ನಾಗಿ ಸ್ಲೋಪ್ ಆಗ್ತೈತಿ, ಅದಕ್ಕೆ ಏನಂತ ಕರಿತೀವಿ ನಾವು ಕಾಂಟಿನೆಂಟಲ್ ಸ್ಲೋಪ್ ಅಂತ ಕರಿತೀವಿ. ಓಕೆ, ಈ ಕಾಂಟಿನೆಂಟಲ್ ಒಮ್ಮೆ ಸಡನ್ನಾಗಿ ಸ್ಲೋಪ್ ಆಗಿ ಒಂದು ಪಾಯಿಂಟಿಗೆ ಬಂದು ಸ್ವಲ್ಪ ರೈಸ್ ಆಗ್ತೈತಿ, ಅದಕ್ಕೆ ಏನಂತ ಕರಿತೀವಿ ನಾವು ಕಾಂಟಿನೆಂಟಲ್ ರೈಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನಾ ಕಾಂಟಿನೆಂಟಲ್ ಸೆಲ್ಫ್ ಬಗ್ಗೆ ಯಾಕೆ ಹೇಳಿದೆ ಅನ್ನೋದು ಹೇಳ್ತೀನಿ. ಈಗ ಆನ್ಸರ್ ಇದು ಪರಾಡೀಪೆ ಎದಕ್ಕೆ ಅಂತ ಅನ್ನೋದು ಹೇಳ್ತೇನೆ. ರೀಸನ್ಸ್ ಏನದಪ್ಪ ಅಂತಂದ್ರೆ ಈಸ್ಟರ್ನ್ ಕೋಸ್ಟ್ ಒಳಗೆ ಕೋಸ್ಟ್ ಲೈನ್ ಆಫ್ ಎಮರ್ಜೆನ್ಸ್ ಐತೆ ಅಂತ ಹೇಳ್ತಾರೆ. ಕೋಸ್ಟ್ ಲೈನ್ ಆಫ್ ಎಮರ್ಜೆನ್ಸ್ ಅಂದ್ರೆ ಏನು ಅಂದ್ರೆ ನೀರು ಕಮ್ಮಿ ಆಗಿದ್ರಿಂದ ಇಲ್ಲ ಲ್ಯಾಂಡ್ ಅಪ್ಲಿಫ್ಟ್ ಆಗಿದ್ರಿಂದ ಅಂತ ಹೇಳ್ತಾರೆ. ನೀರು ಕಮ್ಮಿ ಆಗೈತೆ ಅಂತಂದ್ರೆ ಇಲ್ಲಿ ಬೋಟ್ಗಳು ನಾವು ನೆನ್ಸಕ್ಕೆ ಬರಂಗಿಲ್ಲ, ಪೋರ್ಟ್ ಮಾಡಕ್ಕೆ ಬರಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೀರು ಕಮ್ಮಿ ಐತಿ, ಆದರೆ ಇಲ್ಲಿ ನ್ಯಾಚುರಲ್ ಪೋರ್ಟ್ ಮಾಡಕ್ಕೆ ಬರಂಗಿಲ್ಲ, ಆರ್ಟಿಫಿಷಿಯಲ್ ಆಗಿ ನಾವು ಮಾಡ್ಬೋದು, ಬೇರೆ ಫೆಸಿಲಿಟೀಸ್ ಏನಾರು ಯೂಸ್ ಮಾಡ್ಬೇಕು. ಇದು ಒಂದನೇ ರೀಸನ್. ಎರಡನೇ ರೀಸನ್ ಏನಪ್ಪ ಅಂತಂದ್ರೆ ಈಸ್ಟರ್ನ್ ಕೋಸ್ಟ್ನಾಗ ಡೆಲ್ಟಾ ಫಾರ್ಮ್ ಆಗ್ತಾವೆ. ನಾವು ಮೊದಲು ಹೇಳಿದ ಹಿಂದಿನ ಚಾಪ್ಟರ್ಸ್ ಒಳಗೆ ಕರ್ನಾಟಕ ಹಿಸ್ಟ್ರಿ ಹೇಳೋ ಮುಂದಾಗ ಡೆಲ್ಟಾಸ್ ಅಂದ್ರೆ ಏನಂತ ಹೇಳಿ, ಡೆಲ್ಟಾಸ್ ಫಾರ್ಮ್ ಆಗೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಈ ನೆಲ ಏನೈತೆ ಅಂತಂದ್ರೆ ಇದು ಸ್ವಲ್ಪ ಮೆತ್ತವಾಗಿರ್ತೈತಿ, ಇಲ್ಲಿ ನಾವು ಪೋರ್ಟ್ ಕಟ್ಟಕ್ಕೆ ಆಗಂಗಿಲ್ಲ ನ್ಯಾಚುರಲಿ ಅಂತ ಹೇಳ್ತಾರೆ. ಓಕೆ, ಅದಕ್ಕೆ ಏನೈತಿ ಈಸ್ಟರ್ನ್ ಕೋಸ್ಟ್ ಒಳಗೆ ಡೆಲ್ಟಾ ಫಾರ್ಮ್ ಆಗ್ತೈತಿ, ಆದ್ರೆ ವೆಸ್ಟರ್ನ್ ಕೋಸ್ಟ್ ಒಳಗೆ ಡೆಲ್ಟಾ ಫಾರ್ಮ್ ಆಗಂಗಿಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ಈಸ್ಟರ್ನ್ ಕೋಸ್ಟ್ನಾಗ ಇರುವಂಥ ಆಲ್ಮೋಸ್ಟ್ ಏನು ಪೋರ್ಟ್ ಅದಾವ ಎಲ್ಲಕ್ಕೆಲ್ಲ ಅಲ್ಲ, ಸ್ವಲ್ಪ ಪೋರ್ಟ್ ಏನದಾವಪ್ಪ ಅಂತಂದ್ರೆ ಎಲ್ಲ ಪೋರ್ಟ್ ಆರ್ಟಿಫಿಷಿಯಲ್ ಪೋಸ್ಟ್ ಅದಾವ ಈಸ್ಟರ್ನ್ ಕೋಸ್ಟ್ನಾಗ. ಆದ್ರೆ ವೆಸ್ಟರ್ನ್ ಕೋಸ್ಟ್ನಾಗ ಆಲ್ಮೋಸ್ಟ್ ಆಲ್ ಕೋಸ್ಟ್ ಏನದಾವ ನ್ಯಾಚುರಲ್ ಪೋರ್ಟ್ಸ್ ಅದಾವನು ನೆನ್ಪಿಟ್ಕೋಬೇಕು. ಕಾಂಟಿನೆಂಟಲ್ ಶೆಲ್ಫ್ ಅಂತ ಹೇಳಿದ್ದೆ. ಕಾಂಟಿನೆಂಟಲ್ ಶೆಲ್ಫ್ ಈಸ್ಟರ್ನ್ ಕೋಸ್ಟ್ನಾಗ ಭಾಳ ಐತೆ ಅಂತ ಹೇಳ್ತಾರೆ. ಕಾಂಟಿನೆಂಟಲ್ ಶೆಲ್ಫ್ ಈಸ್ಟರ್ನ್ ಕೋಸ್ಟ್ನಾಗ ಅಂತಂದ್ರೆ ಈ ಏರಿಯಾ ಹೇಳಿದ್ದಲ್ಲ ನಾ, ಈ ಏರಿಯಾ ಇಲ್ಲಿ ಮ್ಯಾಗಿನ ಪಿಕ್ಚರ್ ನೋಡಿ, ಸೆಕೆಂಡ್ ಪಿಕ್ಚರ್, ಈ ಏರಿಯಾ ಏನೈತಿ ಭಾಳ ಐತೆ ಅಂತ ಹೇಳಿದ್ದೆ. ಈಗ ನಮ್ಮ ಹಡಗಿಲ್ಲ ಐತಂತಂದ್ರೆ ಈ ಏರಿಯಾ ಭಾಳ ಲೆಂತ್ ಇತ್ತಂತಂದ್ರೆ ನಮ್ದು ಇಲ್ಲಿ ಪೋರ್ಟ್ ಕಟ್ಬೇಕು, ನಾವು ಈ ಏರಿಯಾದ ಪೋರ್ಟ್ ಕಟ್ಬೇಕು. ಇದು ಈ ಹಡಗಿಲ್ಲಿ ಬಂತಪ್ಪ ಅಂತಂದ್ರೆ ಇಲ್ಲಿ ಟಕ್ಕರ್ ಆಗ್ತೈತಿ, ಇದು ಅಂದ್ರೆ ಇಲ್ಲಿ ಬಡ್ಕೊಂಡ್ಬಿಡ್ತೈತಿಲ್ಲ. ಈ ಬಡ್ಕೊಳ್ಳೋದಕ್ಕೆ ಅಂತಂದ್ರೆ ಈ ಲೆಂತ್ ಹೆಚ್ಚಿರೋದ್ರಿಂದ ಏನೈತಪ್ಪ ಅಂತಂದ್ರೆ ಈ ಸೈಡ್ ನಾವು ನ್ಯಾಚುರಲ್ ಪೋರ್ಟನ್ನು ಹೆಚ್ಚು ಮಾಡಕ್ಕೆ ಬರಂಗಿಲ್ಲ, ಇಲ್ಲೇ ನಾವು ಬೇರೆ ಫೆಸಿಲಿಟೀಸ್ ಯೂಸ್ ಮಾಡಿ ಆರ್ಟಿಫಿಷಿಯಲ್ ಪೋರ್ಟ್ಸನ್ನು ಕಟ್ಬೋದು. ಸೊ ಇವು ಮೂರು ರೀಸನ್ ಕನ್ಸಿಡರ್ ಮಾಡಿದರೆ ಏನಾಗ್ತೈತಪ್ಪ ಅಂತಂದ್ರೆ ಪರಾಡೀಪ್ ಆನ್ಸರ್ ಆಗ್ತೈತಿ. ಆದ್ರೆ ವೆಸ್ಟರ್ನ್ ಕೋಸ್ಟ್ನಾಗ ಇರುವಂಥವು ಏನದಾವ ಅಂತಂದ್ರೆ ಅವು ಮೂರು ನ್ಯಾಚುರಲ್ ಪೋರ್ಟ್ಸ್ ಅದಾವ, ಇದು ಆರ್ಟಿಫಿಷಿಯಲ್ ಪೋರ್ಟ್ ಐತಂತ ಈ ಟೈಪ್ ನಾವು ಆನ್ಸರನ್ನು ಬರಿಬೋದು. ಅದೇ ರೀತಿ ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ ಒಳಗೆ ಯಾವ್ದಾದಕ್ಕೆ ಏನೇನು ಹೆಸರು ಐತಿ ಅಂದ್ರೆ ಯಾವ್ದಾದಕ್ಕೆ ಏನೇನು ನಿಕ್ ನೇಮ್ ಐತೆ ಅಂತ ನಾವು ಸ್ಟಡಿ ಮಾಡಬೇಕು. ವೆಸ್ಟರ್ನ್ ಕೋಸ್ಟ್ನಾಗ ಕಾಂಡ್ಲಾ ಪೋರ್ಟ್ ಐತಲ್ಲ, ಆ ಪೋರ್ಟಿಗೆ ಏನಂತ ಕರೀತಾರೆ ಚೈಲ್ಡ್ ಆಫ್ ಪಾರ್ಟಿಷನ್ ಅಂತ ಕರೀತಾರೆ. ಪಾರ್ಟಿಷನ್ ಆಗಿಂದ ಅಂದ್ರೆ ಪಾಕಿಸ್ತಾನ ಇಂಡಿಯಾ ಪಾರ್ಟಿಷನ್ ಆಗಿಂದ ಹುಡ್ಕೊಂಡಂತ ಪೋರ್ಟ್ ಯಾವ್ದಪ್ಪ ಅಂತಂದ್ರೆ ಕಾಂಡ್ಲಾ ಪೋರ್ಟ್. ಮುಂಬೈ ಪೋರ್ಟ್ ಏನೈತಿ ಬಿಸಿಯೆಸ್ಟ್ ಪೋರ್ಟ್ ಐತಿ ಮತ್ತೆ ಬಿಗ್ಗೆಸ್ಟ್ ಪೋರ್ಟ್ ಐತಿ ಅಂತ ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಪೋರ್ಟ್ ಏನೈತಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಪೋರ್ಟ್ ಐತಿ ಅಂತ ಹೇಳ್ತಾರೆ. ಮರಗಾಂವ್ ಪೋರ್ಟ್ ಏನೈತಿ ನೇವಲ್ ಬೇಸ್ ಐತಿ ಅಂತ ಹೇಳ್ತಾರೆ. ಮಂಗಳೂರು ಪೋರ್ಟ್ ಒಳಗೆ ಏನೈತಪ್ಪ ಅಂತಂದ್ರೆ ಕುದುರೆ ಮುಖದಾಗ ಏನು ಐರನ್ ಓರ್ ಐತಲ್ಲ ಅದನ್ನು ಎಕ್ಸ್ಪೋರ್ಟ್ ಮಾಡಕ್ಕೆ ಯೂಸ್ ಮಾಡ್ತಾರಂತೆ. ಕೊಚ್ಚಿ ಪೋರ್ಟ್ ಏನೈತಿ ನ್ಯಾಚುರಲ್ ಹಾರ್ಬರ್ ಐತಿ. ಕೋಸ್ಟ್ ಆಫ್ ಎಮರ್ಜೆನ್ಸ್ ಇಲ್ಲೇ ಮುಗಿತೈತೆ ಅಂತ ನಾವು ಗೆಸ್ ಮಾಡ್ಬೋದು. ಆದ್ರೆ ನಮ್ಮ ಮಂಗಳೂರು ಪೋರ್ಟ್ ಏನೈತಿ ಆರ್ಟಿಫಿಷಿಯಲ್ ಪೋರ್ಟ್ ಐತಿ. ಅಂತಂದ್ರೆ ಏನು, ಇದು ಕೋಸ್ಟ್ ಆಫ್ ಎಮರ್ಜೆನ್ಸ್ನಾಗ ಬರ್ತೈತಿ, ಇಲ್ಲಿ ಕೋಸ್ಟ್ ಆಫ್ ಎಮರ್ಜೆನ್ಸ್ ಎಂಡ್ ಆಗ್ತೈತಿ. ಕೋಸ್ಟ್ ಆಫ್ ಎಮರ್ಜೆನ್ಸಿ ಇಲ್ಲಿ ಏನ ಐತಿ, ಇಲ್ಲಿ ಕೋಸ್ಟ್ ಆಫ್ ಎಮರ್ಜೆನ್ಸಿ ಇಲ್ಲ. ಅಂದ್ರೆ ಇಲ್ಲಿ ಆರ್ಟಿಫಿಷಿಯಲ್ ಪೋರ್ಟ್ ಐತಿ, ಇಲ್ಲಿ ನ್ಯಾಚುರಲ್ ಪೋರ್ಟ್ ಐತಿ. ಇದು ಲಕ್ಷ ಇಡುವಂಥ ಒಂದು ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಈಸ್ಟರ್ನ್ ಕೋಸ್ಟ್ ಒಳಗೆ ಕೋಲ್ಕತ್ತಾ ಹಲ್ದಿಯಾ ಪೋರ್ಟ್ ಐತಿ, ರಿವರ್ಯಾಂಡ್ ಪೋರ್ಟ್ ಅಂತಂದ್ರೆ ಏನು ನಾ ಹಿಂದೆ ಹೇಳಿನಿ. ಪರಾಡೀಪ್ ಪೋರ್ಟ್ ಏನೈತಿ ರಾ ಐರನ್ ಅನ್ನ ಜಾಪಾನಿಗೆ ಎಕ್ಸ್ಪೋರ್ಟ್ ಮಾಡ್ತೈತಂತೆ. ವಿಶಾಖಪಟ್ಟಣಂ ಪೋರ್ಟ್ ಏನೈತಿ ಡೀಪೆಸ್ಟ್ ಪೋರ್ಟ್ ಐತಂತೆ. ಚೆನ್ನೈ ಪೋರ್ಟ್ ಏನೈತಿ ಓಲ್ಡೆಸ್ಟ್ ಮತ್ತು ಆರ್ಟಿಫಿಷಿಯಲ್ ಐತಂತೆ. ಎನ್ನೋರ್ ಪೋರ್ಟ್ ಏನೈತಿ ಮತ್ತು ಮಾಡರ್ನ್ ಐತಂತೆ, ಪ್ರೈವೇಟ್ ಹ್ಯಾಂಡ್ಸ್ನಾಗ ಐತಂತೆ. ಟ್ಯೂಟಿಕೋರಿನ್ ಪೋರ್ಟ್ ಏನೈತಿ ಸದರ್ನ್ ಮೋಸ್ಟ್ ಪೋರ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿದ್ದೇನೆಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಯಾಕಂತಂದ್ರೆ ಇದು ನನಗೆ ಮೋಟಿವೇಟ್ ಮಾಡ್ತೈತಿ ಹೊಸ ವಿಡಿಯೋ ಮಾಡೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್.